ಈ ಕಲಿಯುಗದಲ್ಲಿ ನೀವು ಸಂತೋಷವಾಗಿರ್ಬೇಕಂದ್ರೆ ಈ 5 ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಪಾಯಿಂಟ್ ನಂಬರ್ 1, ಇನ್ನೊಬ್ಬರ ವರ್ತನೆಯಿಂದ ನಿಮ್ಮೊಳಗಿನ ಶಾಂತಿ ಹಾಳಾಗದಂತೆ ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 2, ನಿಮ್ಮನ್ನ ನೀವು ಯಾರೊಬ್ಬರ ಜೀವನಕ್ಕೂ ಹೋಲಿಸ್ಕೊಳ್ಬೇಡಿ. ಯಾಕಂದ್ರೆ ಪ್ರತಿ ಆತ್ಮವು ತನ್ನದೇ ಆದ ಬೇರೆ ಬೇರೆ ಸುಖ ದುಃಖಗಳನ್ನ ಅನುಭವಿಸಿ ಬಂದಿರುತ್ತೆ. ಪಾಯಿಂಟ್ ನಂಬರ್ 3, ಸಾಧ್ಯವಾದಷ್ಟು ಬೇಗ ಕ್ಷಮಿಸೋದನ್ನ ಕಲೀರಿ. ದ್ವೇಷ ಮಾಡೋದ್ರಿಂದ ಕೇವಲ ನಮ್ಮ ಮನಸ್ಸು ಕೊಳಕಾಗತ್ತೆ. ಪಾಯಿಂಟ್ ನಂಬರ್ 4, ಪ್ರತಿದಿನವೂ ಒಳ್ಳೇದನ್ನೇ ಮಾತಾಡಿ. ಯಾಕಂದ್ರೆ ನಮ್ಮ ಪ್ರತಿಯೊಂದು ಶಬ್ದದಲ್ಲೂ ಅಪಾರ ಶಕ್ತಿ ಇರುತ್ತೆ. ಅದೇ ನಮ್ಮ ಜೀವನವನ್ನು ಬದಲಾಯಿಸಬಲ್ಲದು. ಬಾಯಿಂದ ಹೆಚ್ಚು ಹೆಚ್ಚು ಭಗವಂತನ ನಾಮ ಜಪ ಹೇಳ್ತಾನೆ ಇರಿ. ಪಾಯಿಂಟ್ ನಂಬರ್ 5, ಒಬ್ಬ ಭಕ್ತನ ಗುರುತು ಅಂದ್ರೆ ಅವನ ಮುಖದಲ್ಲಿನ ನಗು. ಅವನ ಪರಿಸ್ಥಿತಿ ಎಷ್ಟೇ ಕೆಟ್ಟೋಗಿದ್ರು ಅವನ ಪರಿಹಾರವೇ ಆ ನಗು. ಆ ನಗುವನ್ನ ಯಾವತ್ತೂ ಮರಿಬೇಡಿ. ಭಗವಂತ ಸದಾ ನಿಮ್ಮೊಂದಿಗೆ ಇದ್ದಾನೆ ಅನ್ನುವ ನಂಬಿಕೆಯ ನಗುವನ್ನೇ ಅವನು ಸದಾ ನೋಡೋಕೆ ಇಚ್ಛೆ ಪಡ್ತಾನೆ. ಹಾಗಾಗಿ ಸದಾ ನಗ್ತಾ ಇರಿ. ಈಗ ಪ್ರೀತಿಯಿಂದ ಒಮ್ಮೆ ಹೇಳಿ, ಜೈ ಶ್ರೀ ಕೃಷ್ಣ ರಾಧೇ ರಾಧೇ.